ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಂಗ್ರೆಸ್ ಜೆಡಿಎಸ್ ನಡುವೆ ಹೆಚ್ಚಾಗುತ್ತಲೇ ಇದೆ ಬಿಡದಿ ಫೈಟ್. ಡಿಕೆ ಶಿವಕುಮಾರ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಅವರು ಫುಲ್ ರಾಂಗ್ ಹಾಕಿದ್ದಾರೆ. ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕೀಯ ಸಂಘರ್ಷದ ವೇದಿಕೆ ಆಗಿ ಹೋಗುತ್ತಾ ಬಿಡದಿ ಯೋಜನೆ ಅನ್ನೋದೇ ಪ್ರಶ್ನೆ. ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಕೆಲ ರೈತರು ರೋಷಾವೇಶ ವ್ಯಕ್ತಪಡಿಸುತ್ತಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಸರ್ಕಾರದಿಂದಲೇ ಅಧಿಸೂಚನೆ ಹೊರಡಿಸಲಾಗಿದೆ. ಅಧಿಕೃತವಾಗಿ ಸರ್ಕಾರ ಹೊರಡಿಸಿರುವ ಅಧಿಸೂಚನೆಗೆ ಬಿಡದಿ ರೈತರು ಈಗ ಆಕ್ರೋಶ ಹೊರಹಾಕ್ತಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಬಿಡದಿಯಲ್ಲಿ ಬೃಹತ್ ಹೋರಾಟವನ್ನ ಹಮ್ಮಿಕೊಳ್ಳಲಾಗಿದೆ. 400ಕ್ಕೂ ಹೆಚ್ಚು ಮಹಿಳಾ ರೈತರು ಕೂಡ ಬೃಹತ್ ಪಾದಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರೈತರ ಪಾದಯಾತ್ರೆ ಆರಂಭ ಆಗಲಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಮ್ಮ ಭೂಮಿ ಯಾವುದೇ ಕಾರಣಕ್ಕೂ ನೀಡಲ್ಲ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಇದರ ಮಧ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿಯವರು ಎಂಟ್ರಿ ಆಗಿರೋದ್ರಿಂದ ಮತ್ತಷ್ಟು ತಾರಕಕ್ಕೇರ್ತಾ ಇದೆ ಬಿಡದಿಯ ಟೌನ್ಶಿಪ್ ಯೋಜನೆಯ ವಿಚಾರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ರೈತರ ಪಾದಯಾತ್ರೆ 21ಕ್ಕೆ ಎಚ್.ಡಿ. ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಪಾದಯಾತ್ರೆ ಅಂತೆ. ರೈತರ ಭೂಮಿ ಉಳಿಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ಪರವಾಗಿ ನಾವಿದ್ದೀವಿ ಅನ್ನುವಂತಹ ಸಂದೇಶ ಕೊಡೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿಯವರು ಮುಂದಾಗ್ತಿದ್ದಾರೆ. ಆ ಮೂಲಕ ತಮ್ಮ ವೈಯಕ್ತಿಕ ಜಗಳ ಈಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಸ್ಪಾಟ್ ಇಂದಲೇ ನಮ್ಮ ಪ್ರತಿನಿಧಿ ರಾಮ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಾಮ್, ಬಿಡದಿಯ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನಗಳ ಹೋರಾಟ ಪ್ರತಿಭಟನೆ, ಅದರ ಮಧ್ಯದಲ್ಲೂ ಕೂಡ ಅಧಿಸೂಚನೆ ರಾಜ್ಯ ಸರ್ಕಾರದಿಂದ ಹೊರಡಿಸಲಾಯಿತು. ಈಗ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ಮಧ್ಯದ ವೈಯಕ್ತಿಕ ಜಗಳ ಈಗ ರಾಜಕೀಯವಾಗಿ ಬದಲಾಗ್ತಾ ಇದೆ ಅಂತ. ವಾಸ್ತವ ಚಿತ್ರಣ ಏನು? ರೈತರ ಸಮಸ್ಯೆ ಏನು? ಯಾಕಿಷ್ಟು ವಿರೋಧ ಯೋಜನೆಗೆ ಸಂಬಂಧಪಟ್ಟಂತೆ? ತಾವು ಕಂಡಂತೆ ಬಿಡದಿಯಲ್ಲಿ ಏನಾಗ್ತಾ ಇದೆ? ಶ್ರುತಿ, ನಾವೀಗಾಗಲೇ ಬಿಡದಿಯಲ್ಲಿ ಈ ಒಂದು ಗ್ರಾಮದಲ್ಲಿದ್ದೀವಿ, ಚಿಕ್ಕ ಬೈರಮಂಗಲ ಅಂತ ಹೇಳಿ. ಇಲ್ಲಿ ರೈತರು ಎಷ್ಟರ ಮಟ್ಟಿಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಅಂದ್ರೆ, ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಭೂಮಿಯನ್ನ ನಾವು ಸರ್ಕಾರಕ್ಕೆ ಬಿಟ್ಟು ಕೊಡೋ ಮಾತೇ ಇಲ್ಲ ಅಂತ ಹೇಳಿ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಫಲವತ್ತತೆ ಅಂತ ನಾವು ಯಾಕೆ ಹೇಳ್ತಾ ಇದೀವಿ ಅಂತ ಅಂದ್ರೆ, ನಾನಾ ರೀತಿಯಾದಂತಹ ಬೆಳೆಗಳನ್ನ ನಾವು ಇಲ್ಲಿ ಬೆಳೀತಾ ಇದೀವಿ ಅಂತ ಹೇಳಿ. ನಿಮ್ಗೊಂದ್ಸಾರಿ ನಾವು ದೃಶ್ಯದಲ್ಲಿ ಪ್ಯಾನ್ ಮಾಡಿ ತೋರಿಸ್ತೀವಿ, ಗಮನಿಸಬಹುದು. ತೆಂಗಿನ ಮರಗಳಿದಾವೆ, ಬೇರೆ ಬೇರೆ ಬೆಳೆ ಇದೆ, ಅಪಾರ ಪ್ರಮಾಣದಲ್ಲಿ ಬೆಳೆ ಇದೆ. ಇಂಥ ಒಂದು ಫಲವತ್ತಾದ ಭೂಮಿಯನ್ನ ನಾವು ಯಾವ ಕಾರಣಕ್ಕಾಗಿ ಬಿಟ್ಟುಕೊಡ್ಬೇಕು? ಅವಶ್ಯಕತೆ ಏನಿದೆ? ಇಂಥ ಭೂಮಿಯನ್ನ ನಾವು ಬಿಟ್ಕೊಟ್ಟು ಏನ್ ಸಾಯಬೇಕಾ ಅನ್ನೋ ನಿಟ್ಟಿನಲ್ಲಿ ಇಲ್ಲಿನ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಪ್ರತಿನಿತ್ಯವೂ ಕೂಡ ಹೋರಾಟವನ್ನ ಮಾಡ್ತಾ ಇದೀವಿ. ಹೋರಾಟ ಮಾಡ್ತಾ ಬಂದ್ರು ಕೂಡ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಈ ಸಂದರ್ಭದಲ್ಲೂ ಕೂಡ ನಮ್ಮ ಪರಿಸ್ಥಿತಿಯನ್ನ ಇವರು ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ, ಇಷ್ಟೊಂದು ಹಠ ಯಾಕೆ ಮಾಡ್ತಾ ಇದ್ದಾರೆ? ನಮ್ಮನ್ನ ಸುಲಿಗೆ ಮಾಡಬೇಕು ಅನ್ಕೊಂಡಿದಾರ? ನಮ್ಮನ್ನ ಕೊಲೆ ಮಾಡಬೇಕು ಅನ್ಕೊಂಡಿದಾರ? ಯಾಕೆ ಇಷ್ಟೊಂದು ನಮಗೆ ಬಲವಂತವಾಗಿ ನಮ್ಮ ಭೂಮಿಯನ್ನ ಕಿತ್ಕೊಳ್ತಾ ಇದ್ದಾರೆ? ಈ ರೀತಿಯಾಗೆಲ್ಲ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನನ್ನ ಜೊತೆಗೆ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಭೂಮಿಯನ್ನ ಬಿಟ್ಟು ಕೊಡೋದಿಲ್ಲ ಅಂತ ಹೇಳ್ತಾ ಇರುವಂತ ರೈತರಿದ್ದಾರೆ.
ನಾನು ಅವರನ್ನೇ ಮಾತನಾಡಿಸ್ತಾ ಹೋಗ್ತೀನಿ, ಯಾಕೆ ಅವರು ಭೂಮಿಯನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಏನ್ ಹೇಳ್ತೀರಿ? ಈಗ ಡಿ ಕೆ ಶಿವಕುಮಾರ್ ಅವರು ಶತಾಯಗತಾಯ ಈ ಭೂಮಿಯನ್ನ ಪಡೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಿಂತ್ಕೊಂಡಿದ್ದಾರೆ, ನಿರ್ಧಾರ ತೆಗೆದುಕೊಂಡಿದೆ ಸರ್ಕಾರ. ಯಾಕೆ ಭೂಮಿ ಬಿಟ್ಕೊಡಲ್ಲ? 80% ಜನ ಭೂಮಿ ಬಿಟ್ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸರ್ ನಮಸ್ಕಾರ, ನನ್ನ ಹೆಸರು ಗಿರೀಶ್ ಅಂತ. ನಾನು ಇದೇ ಊರಲ್ಲಿ ರೈತನಾಗೆ ಬದುಕ್ತಾ ಇರುವಂತನು. ಡೂಪ್ಲಿಕೇಟ್ ರೈತರಲ್ಲ, ಒರಿಜಿನಲ್ ರೈತರೇ ನಾವು. ಅವ್ರು ಹೇಳಿದ್ರಲ್ಲ, ಅಲ್ಲಿ ಯಾರು ರೈತರಿಲ್ಲ, ಬರಡು ಭೂಮಿ ಅಂತ ಹೇಳಿದ್ರಲ್ಲ, ನೀವೇ ಇವಾಗ ನಿಮ್ ಕಣ್ಣಾರ ನೋಡಿದ್ದೀರಿ. ಹಿಂದೆ ಮಾಧ್ಯಮದವರು ಯಾರು ಬಂದು ಅವ್ರ ಕಣ್ಣು ತೆರೆಸಿರ್ಲಿಲ್ಲ, ಅವ್ರಿಗೆ ಯಾರು ತೋರ್ಸಿರ್ಲಿಲ್ಲ. ಪುಣ್ಯಾತ್ಮರು ಇವತ್ತು ಎಲ್ಲಾ ಮಾಧ್ಯಮದವರು ಬರ್ತಾ ಇದ್ದೀರಿ. ಎಲ್ಲಾರ್ಗು ನಮಸ್ಕಾರ. ಎಲ್ಲಾರ್ಗು ರೈತರನ್ನ ನಿಮ್ ಕೈಲಿ ಆಯ್ತದೆ, ಉಳಿಸ್ಕೊಡ್ಬೋದು. ಬಟ್ ಏನು ಅಂದ್ರೆ ಯಾರು ಸುಳ್ಳು ಮಾಹಿತಿ ಕೊಡ್ತಾ ಇಲ್ಲ. ಇಲ್ಲಿ ಓಪನ್ ಆಗಿ ನಾವು ರೈತರುಗಳು ಬದುಕ್ತಾ ಇರುವಂತ ಜಾಗಗಳು ತೋರಿಸ್ತಾ ಇದೀವಿ, ನಮ್ ಬದುಕು ತೋರಿಸ್ತಾ ಇದೀವಿ. ಈಗ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ರು, ಇಲ್ಲಿ ರೈತರೆಲ್ಲಾರು ಒಕ್ಕಲೇದಕ್ಕೆ ನಾನು ಕಳಿಸಲ್ಲ, ಯಾರನ್ನೂ ಆಚೆ ಕಳಿಸಲ್ಲ, ಎಲ್ಲಾರ್ಗು ಟ್ರೈನಿಂಗ್ ಕೊಡ್ತೀನಿ ಅಂದ್ರು. ಈ ನಮ್ಮ ಈಗ ಇವ್ರು ಯಾರು ಬೇರೆ ಅಲ್ಲ, ಸ್ವಂತ ನನ್ನ ಅತ್ಕೆದಿರು. ಇವ್ರಿಗೆಲ್ಲ ಹಪ್ಪಳ ಉಪ್ಪಿನಕಾಯಿ ಹಾಕಕ್ಕೆ ಕಲ್ಸ್ಕೊಡ್ತಾರಂತೆ, ಟ್ರೈನಿಂಗ್ ಕೊಡ್ತಾರಂತೆ. ನೋಡಿ ಸರ್, ಇವ್ರಿಗೆ ಇವ್ರು ಟ್ರೈನಿಂಗ್ ಅಲ್ಲಲ್ಲ, ಇವ್ರು ಹಪ್ಪಳ ಉಪ್ಪಿನಕಾಯಿ ಹಾಕೋ ಟೈಮ್ ಇದು, ಉಪ್ಪು ಖಾರದ ಪುಡಿ ಹಾಕೋ ಟೈಮ್ ಇದು. ಹೇಳಿ, ಈಗ ಇವರೆಲ್ಲ ಈಗ ವಯಸ್ಸಾಗದೆ ಅಂತ ಮುಗ್ದೋಡಿಸ್ತಾರೆ. ನಮ್ ಕೆಲಸ ಕೊಡ್ತಾರ ಅವರು. ನಾವ್ ಹೆಂಗೋ ಹುಲ್ಕುಯ್ ಕೊಡೋಗಿ ಇರ್ಕೊಂಡು ಹೆಂಗೋ ಸಾಕ್ತಾ ಇದೀವಿ, ದನ ಸಾಕೊಂಡು ಹೆಂಗೋ ಕೂಲಿ ಆದ್ರೂ ಮಾಡ್ಕೊಂಡು ಜೀವನ ಮಾಡ್ತೀವಿ. ಅವ್ರ ಆಪರೇಷನ್ಗೆ ಯಾಕೆ ನಮ್ ಜಾಗ ಕೊಡ್ತಾರ ಅವರು? ಬೇಕೇ ಬೇಕು ಅಂತ ಇದಾರಲ್ಲ ಈಗ ಅವರು. ಈಗ ನಾವ್ ಕೊಡಲ್ಲ, ನಮ್ ಜಮೀನ್ ಕೊಟ್ಬಿಟ್ಟು ಅವರು ಅವ್ರ ಹತ್ರ ನಾವು ಕೂಲಿಗೆ ಬೇಕಾ? ಈ ಜಮೀನಲ್ಲಿ ಏನೆಲ್ಲ ಬೆಳೀತಾ ಇದ್ದೀರಿ ನೀವೀಗ? ಸರ್ ಏನೆಲ್ಲ ಬೆಳೀತಿಲ್ಲ ಅಂತ ಕೇಳಿ, ಏನೆಲ್ಲ ಬೆಳೀತಿಲ್ಲ ಅಂತ ಕೇಳಿ. ಡಿ ಕೆ ಶಿವಕುಮಾರ್ ಒಬ್ಬನ್ ಬೆಳೀತಾ ಇಲ್ಲ, ನಾವಿಲ್ಲಿ ಬಾಲಕೃಷ್ಣನ್ ಒಬ್ಬನ್ ಬೆಳೀತಾ ಇಲ್ಲ. ಪ್ರತಿಯೊಬ್ಬರು ರೈತರುಗಳು ಅವ್ರ ಕೈಲಿ ಏನ್ ಬೆಳಿಬಹುದು ಆ ಬೆಳೆ ಎಲ್ಲಾ ಬೆಳೀತಾ ಇದೀವಿ. ತೆಂಗೈತೆ, ಬಾಳೆ ಐತೆ, ಅಡಿಕೆ ಐತೆ, ನಮಗ್ ಬೇಕಾದ ಹಣ್ಣುಗಳು ಬೆಳ್ಕೊಂಡು ತಿಂತಾ ಇದೀವಿ ನಾವು. ಅವರು ಸ್ವಂತ ಒಂದು ಗಿಡ ನೆಟ್ಟಿ ಅವ್ರ ಕೈಯಾರ ಒಂದೇ ಒಂದ್ ಹಣ್ಣು ತಿಂದಿದ್ರೆ ತೋರಿಸಿ ಸರ್, ಅವ್ರ ಕಾಲ್ ತೊಳೆದು ನೀರ್ ಕುಡಿತೀನಿ ನಾನು. ಅವ್ರ ಕಾಲ್ ತೊಳೆದು ನೀರ್ ಕುಡಿತೀನಿ, ಸುಳ್ಳು ಹೇಳ್ತಾ ಇಲ್ಲ. ಓಪನ್ ಆಗಿ ಹೇಳ್ತಾ ಇರೋದು, ಓಪನ್ ಆಗಿ ಚಾಲೆಂಜ್ ಆಗ್ತಾ ನೀರಿ ಅಂತ ತಿಳ್ಕೊಳ್ಳಿ. 80% ಎಲ್ಲಾರು ಸರ್, 80% ಅವರು 80% ಜನ ಎಲ್ಲವ್ರೆ ತೋರ್ಸ್ಬೇಕಲ್ವಾ? 80% ಜನನ ತೋರ್ಸ್ಬೇಕು. ಅವರು ಏನು ವ್ಯವಸಾಯ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಸರ್ ಸುಳ್ಳು ಹೇಳ್ತೀರಿ? ಸುಳ್ಳೇಳಿ ಆಸ್ತಿ ಕಿತ್ಕೋಬೇಕಾ? ಈ ರೈತನ್ನ ಸುಳ್ಳೇಳಿ ಎದೆ ತುಳಿದಿ ಆಳ ಮನೆಯಿಂದ ನೀವು ಆಸ್ತಿ ಕಿತ್ಕೋಬೇಕಾ? ಯಾಕೆ ಕಿತ್ಕೋಬೇಕು ಸರ್ ಆಸ್ತಿನ? ನಾವು ದುಡ್ಕೊಂಡೇ ನಿಂತಿದೀವಾ ಸರ್? 10 ರೂಪಾಯಿ ದುಡಿಲಿ, 10 ರೂಪಾಯಿ ದುಡಿಲಿ, ಅದರಲ್ಲಿ ಅಚ್ಚುಕಟ್ಟಾಗಿ ನಾವು 6 ರೂಪಾಯಿ ಖರ್ಚು ಮಾಡಿ ಇನ್ನು 4 ರೂಪಾಯಿಗೆ ಬ್ಯಾಂಕಲ್ಲಿ ಮಡಿಕೊಂಡು ಜೀವನ ಮಾಡ್ತೀವಿ ಸರ್ ನಾವು. ಇವತ್ತು ಇಂಗ್ಲಿಷ್ ಮೀಡಿಯಂ ಮೇಲೆ ಮಕ್ಕಳುಗಳು ಓದಿಸ್ತಾ ಇರೋದು. ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಒಂದು ಸ್ಕೂಲ್ ಕೊಡಿ, ಒಂದು ಸ್ಕೂಲ್ ಕೊಡಿ, ಒಂದು ಆಸ್ಪತ್ರೆ ಕೊಡಿ, ಒಂದು ಫಿಲ್ಟರ್ ನೀರ್ ಕೊಡಿ. ಈಗ ಬರ್ತಾ ಇರೋ ನೀರ್ನ ಅಚ್ಚುಕಟ್ಟ ಫಿಲ್ಟರ್ ಮಾಡಿ ವ್ಯವಸಾಯಕ್ಕೆ ಕೊಡಿ. ಅದನ್ನ ಬಿಟ್ಬಿಟ್ಟು ನಮ್ಮನ್ನೆಲ್ಲ ತುಳಿದು ಆಚೆಗೆ ಓಡಿಸ್ಬಿಟ್ಟು ನಮ್ಮ ಅಪ್ತಿರಾಸ್ತಿ, ನಮ್ಮ ತಾತ್ತಿರಾಸ್ತಿ, ಮುತ್ತಾತ್ತಿರಾಸ್ತಿ ಕಿತ್ಕೊಂಡು ಅವ್ನು ಯಾವನ ಬರ್ತಾನಂತೆ ಅವನ್ಗೆ ಇವನು ಫಿಲ್ಟರ್ ಮಾಡ್ಕೊಡೋದ ನೀರು. ನಾವೇ ನಿನ್ ಶತ್ರುನಾ? ನಾವು ನಿಮ್ ಶತ್ರುನಾ? ನಾವೇನ ಕೇಳಕ್ ಬಂದ್ರೆ FIR ಹಾಕ್ಸೋದು, ಪೊಲೀಸ್ನವ್ರು ಬಿಟ್ಟು ದೌರ್ಜನ್ಯ ಮಾಡೋದು. ಹೀಗಾಗಿ ನೀವು ಹೇಳ್ತಾ ಇದ್ರಿ ನಿಮ್ಮ ಮೇಲೆ ಕೇಸ್ ಆಗಿದೆ, FIR ದಾಖಲಾಗಿದೆ ಅಂತ. ಯಾವ ಕಾರಣಕ್ಕೆ ಸರ್? ಇದು ಹೋರಾಟ ಮಾಡ್ತಾ ಇರೋದಕ್ಕೆ ಇಡೀ ಊರಲ್ಲಿ ನನ್ನ ಅಣ್ತಂದಿರು ಯಾರು ಆಚೆ ಕಡೆ ಬರಲ್ಲ. ನಾವ್ ಆಚೆ ಕಡೆ ರೈತರುಗಳು ಓಡಾಡ್ತಾ ಇದ್ದೀವಿ. ಈಗ ಎಲ್ಲ ಅಣ್ದಿರ್ ಮಕ್ಳು, ತಮ್ದಿರ್ ಮಕ್ಳು ಅವ್ರು ಇಲ್ಲಿ, ಅವರೆಲ್ಲ ನಮ್ಮ ಅಣ್ಣ ಅವನೇ, ನಮ್ಮ ಅಣ್ಣನ ಮಗ ಅವನೇ, ಬಿಡು ಓಡಾಡ್ತಾ ಇರ್ತಾನೆ ಅಂತ ತಿಳ್ಕೊತಾರೆ. ಇಡೀ ಊರಲ್ಲೆಲ್ಲ ಓಡಾಡ್ತಾನಲ್ವಾ? ನನ್ನ ಮೇಲೆ, ನಮ್ಮ ಹುಡುಗನ ಮೇಲೆ, ಇಬ್ಬರ ಮೇಲೆ ಕೇಸ್ ಹಾಕವ್ರೆ. ನನ್ನ ಮೇಲೆ 5 FIR ಮಾಡವ್ರೆ, ನಮ್ಮ ಹುಡುಗನ ಮೇಲೆ 2 ಮಾಡವ್ರೆ. ಮಾಡ್ಕೊಳ್ಳಿ, ನಾವೇನು ಎದುರ್ಕೊಳ್ಳಲ್ಲ ಸರ್. ಇದಕ್ಕೆ ನಾವು ಆಲ್ರೆಡಿ ಬಂದು ಕೂತ್ಕೊಳ್ಳಕ್ಕೆ ರೆಡಿ ಇದ್ದೀವಿ. ಅಂದ್ರೆ ಹೆದರ್ಸಿ ಬೆದರ್ಸಿ ಭೂಮಿ ಕಿತ್ಕೊಳ್ತಾ ಇದಾರೆ. ಹಾಗಾದ್ರೆ ಎದುರಿಸಿ ಬೆದರಿಸಿ ಭೂಮಿ ಕಿತ್ಕೊಳ್ಳಕ್ಕೇನೆ ಸುಮ್ನೆ FIR ಹಾಕ್ಸ್ತಾವ್ರೆ ಅವರು, ಎದುರ್ಸಕ್ಕೆ. ನಾವು ಕಾಕಿ ಬಟ್ಟೆನ ನೋಡಿರೋಂತ ಜನ ಅಲ್ವಾ? ನಿಮ್ಗೆ ಖಾದಿ ಬಟ್ಟೆ ಕೊಟ್ಟಿರೋರು ಕಾಕಿ ಬಟ್ಟೆಗೆ ಎದುರ್ಕತ್ತೀವಾ? ಅದ್ರ ಹಿಂದೆ ಕಾನೂನು ಇಲ್ವಾ? ಕಾನೂನಿಗೆ ಬಟ್ಟೆ ಕಟ್ಟಾರ, ಕಣ್ಣಿಗೆ ಬಟ್ಟೆ ಕಟ್ಟವ್ರಷ್ಟೇ. ಆದ್ರೆ ಆ ತಾಯಿ ಅವನ್ಗೆ ಕಣ್ ಕಾಣಿಸ್ಬಾರ್ದು ಅಂತ ಕಟ್ಬಿಟ್ಟು ನಮ್ಮನ್ನ ಹಾಳು ಮಾಡ್ತಾ ಇದ್ದೀರಾ. ಬೇಡ, ಈ ಪ್ರಕೃತಿ ಮುಂದೆ ದಯವಿಟ್ಟು ಹೇಳ್ತೀನಿ, ಯಾರು ಮಿಂಗಲ್ ಆಗ್ಬೇಡಿ. ಒಂದ್ಸಲ ರಿವರ್ಸ್ ಆಯ್ತು ಅಂದ್ರೆ ಎಲ್ಲಾ ನೆಲ ಕಚ್ಚಿಬಿಡ್ತೀವಿ, ಯಾರು ಉಳಿಯಲ್ಲ. ಅಲ್ಲ, ಈ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಈ ಹಿಂದೆ ಇದೇನ್ ನಮ್ದಲ್ಲ, ಕುಮಾರಸ್ವಾಮಿ ಅವರೇ ಮಾಡಕ್ ಹೊರಟಿದ್ರು, ಅದನ್ನ ನಾವು ಮುಂದುವರಿಸ್ತಾ ಇದೀವಿ ಅಂತ ಹೇಳಿ ಈ ಕುಮಾರಸ್ವಾಮಿ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅವತ್ತು ಕುಮಾರಸ್ವಾಮಿ ಅವರೇ ಮಾಡಿದ್ದು, ಇಲ್ಲ ಅಂತ ಹೇಳಲ್ಲ. ಕುಮಾರಸ್ವಾಮಿ ಅವ್ರನ್ನ ಎಲ್ಲಾರು ಕೇಳ್ಕೊಂಡು, ನಾನು ಅವತ್ತು ಚಿಕ್ಕ ಹುಡುಗ, ಇವತ್ತು 51 ವರ್ಷ ನನಗೆ.
ಅವತ್ತು 18-20 ವರ್ಷದ ಹುಡುಗ. ಅವತ್ತು ನಾನು ಕೇಳ್ಕೊಂಡಿದ್ದೀನಲ್ಲ ಸರ್, ನಾನೇ ಕೇಳ್ಕೊಂಡಿದ್ದೀನಿ. ಹೋಗಿ ಅವ್ರು ಓಪನ್ ಆಗಿ ಅವ್ರನ್ನ ನಾನು ಕೇಳ್ಕೊಂಡು ಆಯ್ತು ಅಂದ್ಬಿಟ್ಟು ಬಿಟ್ರು. ಅವ್ರು ಅವತ್ತಿಂದ ಅವರು ಅದ್ರ ಸುದ್ದಿನೇ ಎತ್ತಲಿಲ್ಲ. ಯಡಿಯೂರಪ್ಪ ಬಂದ್ರು ಬಿಟ್ರು, ಅವ್ರೇನತ್ರ ಸುದ್ದಿ ಎತ್ತಲಿಲ್ಲ. ನೀವು ಹಂಗೆ ಬಿಟ್ಬಿಡಿ. ಮಾತಿಗೆ ಸಲಕು ನಾನೊಂದು ಮಾತು ಹೇಳ್ತೀನಿ. ಕುಮಾರಸ್ವಾಮಿ ಅವ್ರು ಮಾಡುದು ಅಂತ ಹೇಳ್ತಾ ಇದೀರಲ್ವಾ ಸರ್, ಅವ್ರು ಸಗಣಿ ತಿನ್ಬಿಟ್ಟವ್ರೆ, ಮಣ್ ತಿನ್ಬಿಟ್ಟವ್ರೆ. ನೀವ್ ಯಾಕೆ ತಿಂತೀರಾ? ಬಿಟ್ಬಿಡಿ ನೀವು. ಯಾಕೆ ಅಭಿವೃದ್ಧಿ ಬೇಡವಾ ನಿಮ್ಗೆ ಅಂತ ಕೇಳ್ತಾರೆ ಸರ್. ಈಗ ಆಲ್ರೆಡಿ ಅಭಿವೃದ್ಧಿ ಆಗಿದೀವಲ್ಲ, ಇನ್ಯಾವ ತರ ಆಗ್ಬೇಕು? ಪಟ್ಪಟೆ ಚಡ್ಡಿ ಹಾಕತ್ತಿದ್ದ, ಇವಾಗ ಅಚ್ಚುಕಟ್ಟಾಗಿ ಬರ್ಮೋಡ ಹಾಕತ್ತಾ ಇದೀವಿ. ನಮ್ಮ ಅಪ್ಪ ನಮ್ಮಮ್ಮ ಹೊಲಿಸ್ತಿದ್ದು ಶರ್ಟ್ ಹಾಕತ್ತಿದ್ವು ಸರ್, ಇವಾಗ ಟೀ ಶರ್ಟ್ ಹಾಕತ್ತಾ ಇದೀವಿ ಸರ್ ನಾವು. ಇನ್ನೇನ್ ಅಭಿವೃದ್ಧಿ ಆಗ್ಬೇಕು? ನಾವು ಬೆಂಗಳೂರು ಬರ್ತಾ ಇದೀವಲ್ವಾ, ಬೆಂಗಳೂರು ನೀವು ಎಷ್ಟು ಮಟ್ಟಿಗೆ ಮಾಡ್ತಾ ಇದೀರಿ ಅಂತ ನೋಡ್ತಾ ಇಲ್ವಾ? ಪಾಪ ನೆನ್ನೆ ಮನೆಯಿಂದ ಮಳೆ ಹೋಯ್ತಾ ಇದೆ, ನೀರ್ ಹೋಗಕ್ ಜಾಗ ಇಲ್ಲ ಸರ್. ಇಲ್ಲೇ ನೋಡಿ, ಹಳ್ಳಿ ಒಳಗೆಲ್ಲ ನೀರ್ ನಿಂತ್ಕೊತಾಯ್ತಾ? ನೀವೇ ನೋಡಿ ಸರ್, ಇನ್ನೇನು ಅಭಿವೃದ್ಧಿ ಮಾಡ್ತೀರಿ? ಪಾಪ ಅವ ತಾಲೂಕು ಹೋಬಳಿಲಿ ಅಲ್ಲಲ್ಲೇ ಮಾಡಿ ಅವ್ರ ಮಕ್ಳುಗಳನ್ನ ಅಲ್ಲಲ್ಲೇ ಸಾಕೊಂಡು ಅವ್ರ ಅಪ್ಪ ಅಮ್ಮನ್ ನೋಡ್ಕೊಂಡು ಅದೇ ಜಾಗದಲ್ಲಿ ಇರ್ತಾರೆ. ಅವನ್ನೆಲ್ಲ ತಂದು ಬೆಂಗಳೂರಿಗೆ ಏತು ಗುಡಿ ಹಾಕತ್ತೀರಿ ಸರ್ ನೀವು? ಮಾಡ್ಲಿ ಬಿಡಿ ಸರ್. ಸರ್ ಏತು ತಂದು ಗುಡಿ ಹಾಕತ್ತೀರಾ? ಕನಕಪುರ ತಾಲೂಕಿನಲ್ಲಿ ಇಂಪ್ರೂವ್ ಮಾಡಿ, ರಾಮನಗರ ತಾಲೂಕಲ್ಲಿ ಇಂಪ್ರೂವ್ ಮಾಡಿ, ಮಾಗಡಿ ತಾಲೂಕಿನಲ್ಲಿ ಇಂಪ್ರೂವ್ ಮಾಡಿ. ಅದೇ ತರ ಇಡೀ ದೇಶದಲ್ಲಿ ಎಲ್ಲೆಲ್ಲದೋ ಅಲ್ಲಲ್ಲೇ ಇಂಪ್ರೂವ್ ಮಾಡಿ ತಗೊಬಂದು ಯಾಕೆ ಎಲ್ಲ ಬೆಂಗಳೂರು ಗುಡಿ ಹಾಕತ್ತೀರಾ?